ಪರಿಶಿಷ್ಟ ಜಾತಿಯವರು ಕೊಟ್ಟಿರೋದು ಕೇವಲ 15%, ಹಿಂದುಳಿದವರು ಕೊಟ್ಟಿರೋದು 35%. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ನಮ್ಮ ತಹಸೀಲ್ದಾರ್ ಅವರು KAS ಆಗಿದ್ದರೆ ಅವ್ರಿಗೂ ಒಂದು ರಿಸರ್ವೇಷನ್ ಇದೆ, ನಮ್ಮ ಮನೋಜ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೆ ಅವ್ರಿಗೂ ಒಂದು ರಿಸರ್ವೇಷನ್ ಇದೆ, ನಮ್ಮ ಅವ್ರಿಗೂ ಒಂದು ರಿಸರ್ವೇಷನ್. ಅದರ ಅಡಿನಲ್ಲೇ ನಾವೆಲ್ಲ ಬಂದಿದ್ದೀವಿ. ಬಾಬಾ ಸಾಹೇಬ್ ಅವ್ರನ್ನ ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡೋದು, ಅದು ಅತ್ಯಂತ ಶೋಚನೀಯವಾದ್ದು. ಅವರು ಬರೆದಂಥ ಪವಿತ್ರವಾದ ಸಂವಿಧಾನ ಇವತ್ತಿಗೂ ಜಾರಿ ಆಗಿಲ್ಲ. ಅವರ ಸಂವಿಧಾನ ಅವರು ಏನು ಆಸೆ ಇತ್ತು ಅದೆಲ್ಲ ಇವತ್ತಿಗೆ ಸಂಪೂರ್ಣವಾಗಿ ಜಾರಿಯಾಗಿದ್ದರೆ ನಮಗೆಲ್ಲ ಭೂಮಿ ಸಮಾನವಾಗಿ ಹಂಚಿಕೆ ಆಗ್ತಾಯಿತ್ತು, ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ತಾಯಿತ್ತು, ಮೇಲು ಕೀಳು ಅಸ್ಪೃಶ್ಯತೆ ಇವತ್ತು ಇರ್ತಾ ಇರಲಿಲ್ಲ, ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ತಿತ್ತು. ಆದರೆ ಇದು ಯಾವುದೂ ಆಗಿಲ್ಲ. ಆದರೆ ಒಂದಿಷ್ಟು ಏನಾದರೂ ಒಂದು ಬದಲಾವಣೆ ಕಂಡಿದರೆ ಶೈಕ್ಷಣಿಕವಾಗಿ ಸಂವಿಧಾನದಿಂದ ನಾವು ಒಂದಿಷ್ಟು ಬದಲಾವಣೆ ಕಂಡು ಇವತ್ತು ಇಲ್ಲಿ ನಿಂತು ಮಾತಾಡೋಷ್ಟು ಶಕ್ತಿ ಬಂದಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅವರ ಜನ್ಮದಿನ, ಅವರ ಪರಿನಿರ್ವಾಣ ದಿನ, ಯಾಕೆ ಈ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವರ ಆದರ್ಶಗಳು ನಮ್ಮ ಮುಂದಿನ ಪೀಳಿಗೆಗೆ, ಈ ಜನಾಂಗಕ್ಕೆ ತಿಳುವಳಿಕೆ ಆಗಲಿ, ಅವ್ರನ್ನ ಜ್ಞಾಪಿಸ್ಕೊಳ್ಳುವಂಥದ್ದಾಗಲಿ ಅಂತ ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಸಂಘ ಸಂಸ್ಥೆ ಕಾರ್ಯಕ್ರಮ ಆಗೋವಂಥದ್ದು ಅಥವಾ ವಿಚಾರ ಸಂಕಿರಣ ಆಗುವಂಥದ್ದು, ಅವರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಏನಾದರೂ ಪ್ರಪಂಚದಲ್ಲಿ ಪ್ರತಿದಿನ ನಡೆಯುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಪ್ರಪಂಚದಲ್ಲಿ ಅವರಷ್ಟು ವಿದ್ಯಾವಂತರಾಗಲಿಕ್ಕೆ ಯಾರಿಗೂ ಸಾಧ್ಯ ಆಗಲೇ ಇಲ್ಲ. ಅವರು ಮಾಂಸಾಹಾರಿಗಳಾಗಲೇ ಇಲ್ಲ, ಅವರು ಕುಡಿಯೋದು ಕಲೀಲಿಲ್ಲ, ಅವರು ಸಚ್ಚಾರಿತ್ರವಾಗಿ ಬದುಕುವಂಥದ್ದನ್ನ ಕಲಿತರು. ಅವರು ವಿದ್ಯಾಭ್ಯಾಸ ಲಂಡನ್ನಲ್ಲಿ ಹೋಗಿದ್ದಾಗ ವಿಪರೀತ ಶೀತ. ಒಬ್ಬ ಡಾಕ್ಟ್ರು ಬಂದು ಹೇಳ್ತಾರೆ, ನೋಡಿ ನಮ್ಮ ಲಂಡನ್ ವಾತಾವರಣಕ್ಕೆ ನೀವು ಒಂದು ಪೆಗ್ಗು ಬ್ರಾಂದಿ ಕುಡಿಲೇಬೇಕು ಅಂತಾರೆ. ಅವರು ಅಂಬೇಡ್ಕರ್ ಹೇಳ್ತಾರೆ, ನನ್ನ ಜನ ಕುಡಿದು ಸತ್ತವರು ವಿಮೋಚನೆಗೆ ನಾನಿಲ್ಲಿ ಓದ್ತಾ ಇದ್ದೀನಿ, ಏನಾದರೂ ಮಾಡಬೇಕು ಅಂತ. ನಾನೇ ಕುಡಿದ್ರೆ ನೀವೇನು ನನಗೆ ಸಲಹೆ ಕೊಡ್ತಾ ಇದ್ದೀರಾ? ನನ್ನ ಸತ್ರು ಚಿತ್ರ ಇಲ್ಲ, ನಾನಂತ ಮದ್ಯಕ್ಕೆ ನಾನು ಕೈ ಹಾಕಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾರಣ ಈ ದೇಶದ ಈ ನಮ್ಮ ಜನ ನಾವೇನಿತ್ತೋ ನಮ್ಮವರು ವಿಮೋಚನೆ ಆಗಬೇಕು ಅಂತ ಹಗಲು ರಾತ್ರಿ ಅವರು ಏನೇನು ಶಿಕ್ಷಣವನ್ನು ಪಡೆದು ಬಂದು ಅದನ್ನು ನಮ್ಮ ಮೇಲೆಲ್ಲ ಏರಿ ಇವತ್ತು ಒಂದು ಬೃಹತ್ ಸಂವಿಧಾನವನ್ನು ನಮಗೆ ಕೊಟ್ಟು ಅದರ ನೆರಳಿನಲ್ಲಿ ನಾವೆಲ್ಲ ಬದುಕಕ್ಕೆ ಇವತ್ತು ನೋಡಿ ಪಾಕಿಸ್ತಾನದಲ್ಲಿರೋ ಸ್ಥಿತಿ, ಅಲ್ಲಿ ಉತ್ತಮವಾದ ಸಂವಿಧಾನ ಇಲ್ಲದೆ ಇರೋದಕ್ಕೆ ಅಲ್ಲಿ ಏನು ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ರು ಎಲ್ಲರನ್ನೂ ಕೊಲೆ ಮಾಡಿದ್ರು, ಎಲ್ಲರನ್ನೂ ಮರಣದಂಡನೆ ಅಂದರೆ ಹಾಕಿದ್ರು. ನಮ್ಮ ದೇಶದಲ್ಲಿ ಆ ಥರ ಸ್ಥಿತಿ ಇಲ್ಲ. ಪಾಕಿಸ್ತಾನದಲ್ಲಿ ಇರೋದೇ ಒಂದು ಜಾತಿ. ನಿರ್ವಹಣಾ ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಾದರೂ ಯಾರೋ ಮಾಡದೇ ಇರತಕ್ಕಂಥ ಸಾಧ್ಯವನ್ನು ಮಾಡಿದ್ದು ಈ ದೇಶಕ್ಕೆ ಅಂಬೇಡ್ಕರ್ ಅವರು ಒಬ್ಬರೇನೆ. ಕೊಟ್ಟಂಥ ಸಂವಿಧಾನ ಇವತ್ತು ಇಡೀ ವಿಶ್ವವೇ ಒಪ್ಕೊತೈತಿ. ವಿಶ್ವ ಒಪ್ತೈತಿ. ಭಾರತ ದೇಶ ಒಂದೇ ಅಲ್ಲ, ವಿಶ್ವದಲ್ಲೇ ಇವತ್ತು ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಎಂಥ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ವಿಶ್ವ ಕೊಂಡಾಡುವಂಥ ಸಂವಿಧಾನವನ್ನು ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಅವ್ರದ್ದು ಸಾಯೋವರೆಗೂ ಕಡೆಗೆ ಅಸ್ಪೃಶ್ಯದಲ್ಲೇ ಅವರು ನೋವುಂಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನದೊಳಗಡೆ ಇವತ್ತು ಅಸ್ಪೃಶ್ಯತೆ ಜೀವಂತ ಅಂಬೇಡ್ಕರು ದೇಶಕ್ಕೆ ಸಂವಿಧಾನ ಬರೆದಿದ್ದಾರೆ. ಆದ್ರೂ ಅವ್ರು ಬರೆದಿರೋದು ಹೆಚ್ಚಿಗೆ ಅಸ್ಪೃಶ್ಯರಿಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಇವತ್ತು ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ. ಆದರೂ ಇವತ್ತು ಸಂವಿಧಾನದೊಳಗಡೆ ಇದ್ರೂ ಇವತ್ತು ಅಸ್ಪೃಶ್ಯತೆ ತಾಂಡವಾಡ್ತದೆ. ಅದು ಕಾರಣ ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲೇ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಇವತ್ತು ಅಸ್ಪೃಶ್ಯತೆ ಮತ್ತು ಅತ್ಯಾಚಾರಗಳು ಮತ್ತು ದೇವಸ್ಥಾನದಿಂದ ಹೊರಗಾಕೋದು ಮತ್ತು ಊರಿಂದ ಹೊರಗಾಕೋದು ಇವೆಲ್ಲ ಇವತ್ತು ನಾವು ಪ್ರತಿನಿತ್ಯ ಇವತ್ತು ಪೇಪರ್ಲಾಗಿರ್ಬೋದು, ಮಾಧ್ಯಮದಲ್ಲಾಗಿರ್ಬೋದು ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಇಷ್ಟು ಪ್ರಬಲವಾದ ಸಂವಿಧಾನ ಇದ್ರೂ ಇನ್ನೂ ಇವತ್ತು ನಾವು ಎಲ್ಲ ಒಂದು ಕಡೆಗೆ ಶೋಷಣೆಗೆ ಪ್ರತಿನಿತ್ಯ ಆಗ್ತಾನೇ ಇದ್ದೀವಿ. ಅದು ಹೇಗಿದೆಯೋ ಅದು ಅಂಬೇಡ್ಕರ್ನ ಕೆಲವು ಸಂವಿಧಾನ ವಿರೋಧಿಗಳು ಇವತ್ತು ಸಂವಿಧಾನನ ವಿರೋಧ ಮಾಡ್ತಾವೆ. ಯಾಕೆ ಈ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಬೇಡ, ಮನುವಾದ ಸಂವಿಧಾನ ಬೇಕು ಅನ್ನೋದೇ ಅವ್ರ ವಾದ ಇರೋದು. ಮನುವಾದ ಅಂದರೆ ಹೇಗೆ ಅಂದರೆ ಯಾರು ಅವ್ರ ಮುಂದೆ ಸರಿಸಮನಾಗಿ ಇರಬಾರ್ದು. ಇವತ್ತು ಮನೋ ಸಂಸ್ಕೃತಿ, ಇವತ್ತು ಕೋಮುವಾದಿಗಳು ಮನು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಇವತ್ತು ಒಂದು ಕರೆಗೆ ಇವತ್ತು ಅಂಬೇಡ್ಕರ್ ಸಂವಿಧಾನ ನಾವು ಹಿಡಿತಾನೆ ಇಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಎಲ್ಲರಿಗೂ ಸಮಾನವಾದ ಸಂವಿಧಾನ ಕೊಟ್ಟರಲ್ಲ, ನಾವೆಲ್ಲ ಒಂದೇ ವರ್ಗದವರು ನಾವು ಈ ದೇಶನ ಮುನ್ನಡೆಸ್ತಾ ಇದ್ದು.
ಇವತ್ತೆಲ್ಲರೂ ಸಮಾನರಾದರು, ವಿದ್ಯಾವಂತರಾದರು, ಆಸ್ತಿವಂತರಾದರು, ವಿಚಾರವಂತರಾದರು ಅನ್ನೋದನ್ನ ಅವ್ರು ಮನ್ಗಂಡು ಇವತ್ತು ಅಂಬೇಡ್ಕರ್ ಸಂವಿಧಾನ ಇನ್ನೂ ಕೆಲವರು ಇವತ್ತು ಮನುವಾದಿಗಳು ಮತ್ತು RSS ಇವತ್ತು ಹೋಗ್ತಾ ಇಲ್ಲ, ಅಂಬೇಡ್ಕರ್ನ ಹೋಗ್ತಾ ಇಲ್ಲ. ಅದು ಕಾರಣ ಇರ್ತೇನೆ, ಸುಮಾರು ಇದ್ದಾವೆ, ಕಾರಣ ಇದ್ದಾವೆ. ಇವತ್ತು ನಮಗೆಲ್ಲ ನೋವಾಗ್ತದೆ. ಅಂಬೇಡ್ಕರು ಡಿಸೆಂಬರ್ 6ನೇ ತಾರೀಕು ಪರಿನಿರ್ವಾಣ ದಿನ ಅವರು. ಇವತ್ತು ಇಂಡಿಯಾ ದೇಶದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನನೇ ಇವತ್ತು ಮುಸ್ಲಿಮರದ್ದು ಬಾಬ್ರಿ ಮಸೀದಿ ಹೊಡೆದು. ಅದು ಹೊಡೆಯೋಕ್ಕೆ ಯಾಕೆ ಅಂಬೇಡ್ಕರ್ ಜೊತೆಗೇನೆ ಈ ಸಂವಿಧಾನವನ್ನು ಸತ್ತೋಗ್ಲಿಲ್ಲ ಉದ್ದೇಶ ಇಟ್ಕೊಂಡು ಅವತ್ತು ಈ ದೇಶದ ಮೌನವಾದಿಗಳು, ಕೋಮುವಾದಿಗಳು ಅವತ್ತು ಬಾಬ್ರಿ ಮಸೀದಿ ಹೊಡೆದ್ರು. ಏನು ಅವತ್ತಕ್ಕೆ ಸಾಕಬೇಕಾಗಿತ್ತು ಅದು 6ನೇ ತಾರೀಕು ಅಂಬೇಡ್ಕರ್ ಸತ್ತಂಗೆ ಈ ದೇಶದ ಸಂವಿಧಾನ ಸಾಯಿಲೆ ಅನ್ನೋ ಉದ್ದೇಶ ಇಟ್ಕೊಂಡೇ ಅವರು ಅವತ್ತು ಇದನ್ನು ಅಂಬೇಡ್ಕರ್ ವಿರೋಧಿಗಳು ಈ ಕೆಲಸವನ್ನು ಮಾಡಿದ್ರು ಅವತ್ತು, ಕೋಮುವಾದಿ ಮನುವಾದಿಗಳು. ಅದರಿಂದ ಇನ್ನೂ 16 ಇದ್ದಾಗ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈಗ ಹೇಳ್ತಾರೆ, ಎಲ್ಲರೂ ಏನು ಹೇಳ್ತಾರೆ ಅಂದರೆ ಇವಾಗ ದಲಿತರಿಗೆ ಏನಪ್ಪ ಅಂಬೇಡ್ಕರ್ ಒಳ್ಳೆ ಸಂವಿಧಾನ ಕೊಟ್ಟರು ಅಂತ ಹೇಳ್ತಾರೆ. ಮತ್ತು ಅದರ ಆಶ್ರಯದಡಿ ಸುಮಾರು ಯೋಜನೆಗಳು ಮತ್ತು ಅದರ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನದಲ್ಲಿ ಎಲ್ಲಿ ಈ ಒಂದು ಪರಿನಿರ್ವಾಣ ದಿನ ಅಂತಂದರೆ ಭಾರತ ಮತ್ತು ವಿಶ್ವಕ್ಕೆ ಒಂದು ಶೋಕದ ದಿನ. ನಮ್ಮ ಈ ಡಿಸೆಂಬರ್ 6 ಈಗಾಗಲೇ ನಮ್ಮ ಹಿರಿಯ ಮುಖಂಡರುಗಳು ಮಾತಾಡಿದಂತಹ ರೀತಿಯಲ್ಲಿ ನಾವು ಆಲೋಚನೆ ಮಾಡೋದಾದರೆ ಒಂದು ವಿಶ್ವಕ್ಕೆ ಒಂದು ದೊಡ್ಡ ಒಂದು ಬಹುಸಂಖ್ಯಾತರಿಗೆ ಪೆಟ್ಟನ್ನು ಕೊಟ್ಟಂತಹ ದಿನ. ಯಾಕೆಂತಂದರೆ ಈ ದಿನ ಸುಮಾರು 2-3 ವಿಶೇಷತೆಗಳನ್ನು ಹೊಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಒಂದು, ಬಾಬಾ ಸಾಹೇಬರನ್ನ ಕಳ್ಕೊಂಡಂತಹ ದಿನ. ಎರಡನೇದು, ಅದೇ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿ ಸುಮಾರು 27 ವರ್ಷ ಜೈಲಿನಲ್ಲಿದ್ದು ನಮ್ಮ ಭಾರತದ ಗಾಂಧಿ ಅಹಿಂಸಾ ತತ್ವ ಮಾರ್ಗವನ್ನು ಅನುಕರಣೆ ಮಾಡಿದಂತಹ ನೆಲ್ಸನ್ ಮಂಡೇಲ ಅವರ ಸತ್ತ ದಿನವೂ ಕೂಡ ಇವತ್ತಿದೆ. ಮತ್ತು ಮುಖ್ಯವಾಗಿ ಬಹುತ್ವ ಭಾರತಕ್ಕೆ ನಮ್ಮ ಜಿ ಕೃಷ್ಣಣ್ಣವರು ಹೇಳಿದ ರೀತಿಯಲ್ಲಿ ಬಹುತ್ವ ಭಾರತ ಅಂತ ಹೇಳ್ತಾವೆ. ನಮ್ಮಲ್ಲಿ ಹಲವಾರು ಧರ್ಮಗಳು, ಜಾತಿಗಳು, ಹೆಜ್ಜೆಗೂ ನಮ್ಮ ಸಂಸ್ಕೃತಿ ಆಚರಣೆಗಳು ಭಿನ್ನವಾಗಿರ್ತವೆ. ಇಂತಹ ಒಂದು ಬಹುತ್ವ ಭಾರತಕ್ಕೆ ಕೊಳ್ಳಿ ಇಟ್ಟ ದಿನ ಅಂತಲೂ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಮಾತ್ರ ಆಗಿರಲಿಲ್ಲ. ಅವರು ಮಹಾನ್ ಮಾನವತಾವಾದಿ, ಕಾನೂನು ತಜ್ಞರು, ಅರ್ಥಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರು, ತತ್ವಜ್ಞಾನಿ, ಬಹುಮುಖ ಪ್ರತಿಭೆ ಇರ್ತಲ್ಲ, ಅದನ್ನು ಇಡೀ ವಿಶ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತೇಳಿ ಚರಿತ್ರೆಯಲ್ಲಿ ಇವತ್ತು ದಾಖಲಾಗಿದೆ. ಅಮೇರಿಕಾದಂತಹ ಒಂದು ಕೊಲಂಬೋ ವಿಶ್ವವಿದ್ಯಾಲಯ ಅವರನ್ನು ಪ್ರತಿಭೆಯ ಚಿಲುಮೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ವಿಶ್ವಸಂಸ್ಥೆ ಅವರ ಏಪ್ರಿಲ್ 14ನೇ ದಿನ ಹುಟ್ಟಿದ ದಿನವನ್ನು ಒಂದು ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಡಿಕ್ಲೇರ್ ಮಾಡಿದೆ. ನಮ್ಮ ಬೇರೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಇವತ್ತು ಅಂಬೇಡ್ಕರ್ ಬಗ್ಗೆ ಅವರ ಅಧ್ಯಯನ, ಅವರಲ್ಲಿದ್ದಂತಹ ಒಂದು ಬಹುದೊಡ್ಡ ಶಕ್ತಿ ಅರ್ಥ ಆಗಿದೆ. ಆದರೆ ಭಾರತದಲ್ಲಿರ್ತಕ್ಕಂತಹ ಇನ್ನೂ ಎಷ್ಟೋ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅವರ ಚಿಂತನೆ, ಅವರ ಒಂದು ತತ್ವ, ಅವರ ಸಿದ್ಧಾಂತ, ಅವರು ಈಗ ಮುಖಂಡರಾದ ಜಿ ಕೃಷ್ಣ ಅವರು ಈ ಸಭೆಯನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡುತ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಬಾಬಾ ಸಾಹೇಬರ ಚಿಂತನೆಗಳನ್ನು ತಿಳಿಸಿಕೊಟ್ಟಂತಹ ಜಿ ಕೃಷ್ಣ ಅವರಿಗೆ ಬದುಕನ್ನು ಮತ್ತು ಕೆಲವು ಹಕ್ಕುಗಳನ್ನು ನೀಡಿದಂತಹ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ದೇಶಕ್ಕೆ ಅವರನ್ನು ದೆಹಲಿಯಲ್ಲೇ ಸಂಸ್ಕಾರ ಮಾಡೋದ್ರಿಂದ ಯಾರನ್ನು ಕೇಳಬಹುದಾಗಿತ್ತು. ಅವ್ರಿಗೆ ಅಂಬೇಡ್ಕರ್ ನಡುವೆ ಅಲರ್ಜಿ ಆಯ್ತಾಗಿಲ್ಲ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಂಬೆಗೆ ಹೋಗುವಾಗ ಸಮುದ್ರಕ್ಕೆ ಇರ್ತದೆ, ಕುತ್ತಿಗೆ ಸಮುದ್ರದಲ್ಲಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜಯರಾಮ್ ಅವರೇ, ವೆಂಕಟೇಶ್ ಅವರೇ, ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ
ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಭಾಳಷ್ಟು ಜನಕ್ಕೆ ವಿದ್ಯಾವಂತರಿಗೆ ಜಾಸ್ತಿ ಇವರು ಬರೆದಂಥ ಸಂವಿಧಾನ ಕೇವಲ ಅಸ್ಪೃಶ್ಯರಿಗೆ ದಲಿತರಿಗೆ